ಹೊಸ ಬೆಳಕು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸಾಹಿತ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ಹೊಸ ಬೆಳಕನ್ನು ಮೂಡಿಸುವಂತಹ ಕಾರ್ಯಕ್ರಮ, ಜೊತೆಗೆ ಹೊಸ ಚೈತನ್ಯವನ್ನು ಮೂಡಿಸುವಂತಹ ಕಾರ್ಯಕ್ರಮ, ಅದುವೇ ಹೊಸ ಬೆಳಕು ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳಿರುತ್ತೆ. ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ಒಂದು ಹೊಸ ಬೆಳಕು ಕಾರ್ಯಕ್ರಮದ ಮೂಲಕ ಗುರೂಜಿಯವರು ಉತ್ತರವನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಈಗ ಸರ್ವೇ ಸಾಮಾನ್ಯವಾಗಿ ಅಂದರೆ ಬಹುಪಾಲು ಜನರನ್ನು ನೀವು ಹೋಗಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಏನು ನಿಮಗೆ ಸಮಸ್ಯೆ ಅಂತ ಕೇಳಿದ್ರೆ ಬಹುಪಾಲು ಜನ ಆರ್ಥಿಕ ಸಮಸ್ಯೆ ಅಂತ ಹೇಳ್ತಾರೆ. ಇತ್ತೀಚೆಗೆ ನೀವು ಕೂಡ ಕೇಳಿರಬಹುದು ಯಾವ ರೀತಿ ಹೇಳ್ತಾರೆ ಅಂತ. ಈ ಒಂದು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದೋದು ಯಾವ ರೀತಿ, ಜೊತೆಗೆ ಆರ್ಥಿಕ ಸಮಸ್ಯೆಗಳಿಗೆ ಬಹಳ ಮುಖ್ಯವಾದದ್ದು ಮೂಲ ಯಾವುದು ಅಂತಂದ್ರೆ ಹಣದ ಒಡತಿ ಯಾರು ಅಂತಂದ್ರೆ ಲಕ್ಷ್ಮಿ ಅಂತ ಹೇಳ್ತೀವಿ. ಈ ಒಂದು ಮಹದೈಶ್ವರ್ಯ ಪ್ರಾಪ್ತಿ ಆಗ್ಬೇಕಂದ್ರೆ ಏನು ಮಾಡಬೇಕು, ಯಾವ ದೇವರ ಆರಾಧನೆಯನ್ನ ಮಾಡಬೇಕೆಂಬ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖಾಭಿದಃ ಗುರುಶ್ಚ ಮಧ್ವನಾಮ ಮೇ ವರದೋಸ್ತು ನಿರಂತರಂ. ಗುರುಜಿನು ಎಲ್ರಿಗೂ ಕೂಡ ಈಗ ಬಹುಪಾಲು ಜನರ ಸಮಸ್ಯೆ ಏನು ಅಂತಂದ್ರೆ ಆರ್ಥಿಕ ಸಮಸ್ಯೆ ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಅಂತಂದ್ರೆ ಹಣದ ಒಡತಿ ಲಕ್ಷ್ಮಿ ಅಂತ ಹೇಳ್ತಾರೆ. ಈ ಒಂದು ಮಹದೈಶ್ವರ್ಯ ಪ್ರಾಪ್ತಿ ಆಗಬೇಕು ಅಂದ್ರೆ, ಐಶ್ವರ್ಯ ಅಂದ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಅಂಥದ್ರಲ್ಲಿ ಒಂದು ಮಹದೈಶ್ವರ್ಯ ಪ್ರಾಪ್ತಿ ಆಗ್ಬೇಕಂದ್ರೆ ಏನು ಮಾಡಬೇಕಾಗತ್ತೆ ಗುರುಜಿ? ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನುತೆ ಅಂತ ಒಂದು ಗಾದೆ ಇದೆ. ಅದು ಉಮಾಮಹೇಶ್ವರರ ಸಂವಾದ. ಮಹಾಭಾಗವತದಲ್ಲಿ ಉಮಾ ಅಂದರೆ ಪಾರ್ವತಿಗೆ ಈಶ್ವರ ಉಪದೇಶ ಮಾಡ್ತಿದ್ದಾರೆ. ಅಲ್ಲಿ ಕೇಳ್ತಾರೆ, ಅತ್ಯುತ್ಕಟವಾದ ಪುಣ್ಯ ಪಾಪಗಳು ಮಾಡಿದ್ದಕ್ಕೆ ಒಬ್ಬನು ಚೆನ್ನಾಗಿದ್ದಾನೆ, ಒಬ್ಬನು ಚೆನ್ನಾಗಿಲ್ಲ. ಒಬ್ಬರು ಶ್ರೀಮಂತಿಕೆ ಇರ್ತದೆ, ಒಬ್ಬರು ಶ್ರೀಮಂತಿಕೆ ಇಲ್ಲ. ಹರಿಹರಿ ನಿನ್ನನ್ನು ಒಲಿಸಲು ಬಹುದೋ, ನರಜನರು ಒಲಿಸೋದು ಬಲು ಕಷ್ಟ. ನರಜನರನ್ನು ಒಲಿಸಿಕೊಂಡು, ದೇವರನ್ನು ಒಲಿಸಿಕೊಂಡು ನಾವು ಮಾಡುವ ಕೆಲಸ ಕಾರ್ಯಗಳೆಲ್ಲ ಯಶಸ್ಸು ಪಡೆದು ನಾವು ಐಶ್ವರ್ಯ ಪ್ರಾಪ್ತಿ ಆಗಬೇಕು. ಅದಕ್ಕೂ ಮಾರ್ಗ ಇದೆ ಉಮಾ. ಎಲ್ಲ ದೇವತೆಗಳು ಹೋಗಿ ಕೇಳಿದ್ರಂತೆ, ಸ್ವಾಮಿ ಒಬ್ಬರನ್ನ ಚೆನ್ನಾಗಿಟ್ಟಿದ್ಯಾ, ಅದೇ ಪಕ್ಕದಲ್ಲಿ ಅದೇ ಕಣ್ಣು ಕೈ ಕಾಲು ಅದೇ ಸಂಬಂಧಪಟ್ಟ ರಾಶಿ ನಕ್ಷತ್ರ ಎಲ್ಲ ಇದೆ, ಆದರೆ ಅವರು ಕಷ್ಟಪಡ್ತಿದ್ದಾರೆ, ಯಾಕೆ? ಇದಕ್ಕೊಂದು ಕಾರಣ ಬೇಕಲ್ಲ. ಅದಕ್ಕೆ ಹೇಳುವ ಮಾತು ಏನಂದರೆ, ನಾನೇನು ಮಾಡ್ತಿಲ್ಲ. ಬ್ರಹ್ಮದೇವರು ಹೇಳಿದ್ರಂತೆ, ನಿನ್ನ ಸೃಷ್ಟಿಯಲ್ಲಿ ಇದೆಲ್ಲ ಆಗಿದ್ದಲ್ಲ ದೇವರೇ, ಯಾಕೆ ಹೀಗೆ? ಒಬ್ರಿಗೆ ತಾರತಮ್ಯ, ಒಬ್ರಿಗೆ ಐಶ್ವರ್ಯ, ಒಬ್ಬರು ಕಷ್ಟಪಡ್ತಾರೆ, ಒಬ್ಬರು ಅಂಗವೂನನಾಗಿದ್ದಾನೆ, ಒಬ್ಬರು ದುಃಖಿತನಾಗಿದ್ದಾನೆ, ಆರೋಗ್ಯದಲ್ಲಿ ತೊಂದರೆ ಆಗ್ತಾಯಿದೆ, ಯಾಕೆ ಅಂತ. 7 ಜನ್ಮ ಅಂತೂ ಲೆಕ್ಕ ಸಾಮಾನ್ಯ. ಏನು ಜನ್ಮದಲ್ಲಿ ಏನು ಪಾಪ ಮಾಡಿದ್ದೀನೋ ನಾನು, ಸಾಮಾನ್ಯವಾಗಿ 7 ಜನ್ಮಗಳು ಲೆಕ್ಕ. ಎಲ್ಲ ಋಣವನ್ನು ತೀರಿಸಬಹುದು, ತಾಯಿ ಋಣನ ಮಾತ್ರ ತೀರಿಸ್ಲಿಕ್ಕಾಗಲ್ಲ. ಯಾಕ್ರಿ ಆಗಲ್ಲ? ಏನು ಬೇಕೋ ಕೊಡಿಸ್ಬಿಡ್ತೀನಿ ನಾನು, ಸೀರೆ ಕೊಡಿಸ್ಬಿಡ್ತೀನಿ, ಅವರಿಗೆ ಬಂಗಾರ ಕೊಡಿಸ್ಬಿಡ್ತೀನಿ ಅನ್ನಬಹುದು. ಆ ಹೊತ್ತು ನವಮಾಸ ಅತ್ಯಂತ ನೋವು ಬೇನೆಗಳಿಂದ ತಂದು ಈ ಜಗತ್ತಿಗೆ ನಮ್ಮನ್ನು ತಂದು ಕೊಟ್ಟಂಥ ತಾಯಿ ಆ ಋಣವನ್ನು, ಆ ನೋವನ್ನು ನೀವು ಎಷ್ಟು ತುಂಬಿ ನಂಗೊಂಚೂರು ಕೊಡು, ಟ್ರಾನ್ಸ್ಫರ್ ಮಾಡು ಅಂದರೆ ಆಗಲ್ಲ. ಅಷ್ಟು ಕಷ್ಟಪಟ್ಟು ನಮ್ಮ ಜೀವನದಲ್ಲಿ ತಂದು ಕೊಡುವಂಥ ಈ ತಾಯಿಯ ಋಣವನ್ನು ತೀರ್ಸೋಕ್ಕಾಗಲ್ಲ. ಏನು ಮಾಡಿದ್ರೂ ತೀರ್ಸೋಕ್ಕಾಗಲ್ಲ. ಜನ್ಮ ಸರಿ ತೀರಿಸ್ತೀಯ, ಒಂದು ಜನ್ಮ. ಹಿಂದಿನ ಜನ್ಮದಲ್ಲಿ ನೀ ಏನಾಗಿದ್ದಿ? ಅದಕ್ಕೂ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದೆಯಾ. ಅದ್ರ ಹಿಂದೆ ಹೀಗೆ ಜನ್ಮಾಂತರಗಳಿಂದಲೂ 7 ಜನ್ಮದ ಪರ್ಯಂತಲೂ ತಾಯಿ ಋಣ ಮಾತ್ರ ತೀರ್ಸೋಕ್ಕಾಗಲ್ಲ, ಬಾಕಿಯವರೆಲ್ಲ ತೀರಿಸ್ಬೋದು. ಋಣ ಅಂದರೆ ಸಾಲ, ಯಾರ ಹತ್ರ ತೊಗೊಂಡು ವಾಪಸ್ ಕೊಡದೇ ಇದ್ದರೆ ಅದರಿಂದ ಸಂಬಂಧಪಟ್ಟ ದುಃಖಗಳು ಬೇಕಾದಷ್ಟು ಆಗ್ತಿರ್ತವೆ. ಸೊ ಈಗ ಏನು ಮಾಡಬೇಕು? ಅಂಥದ್ದಲ್ಲಿ ನೋಡು, ಈ ಜನ್ಮದಲ್ಲಿ ಈ ಪಾಪ ಮಾಡಿದ್ದಾನೆ, ಅವ ಇಷ್ಟು ಕಷ್ಟಪಟ್ಟಿದ್ದಾನೆ, ನೋಡಿ ಈ ಜನ್ಮದಲ್ಲಿ ಇವ ಇಷ್ಟು ಪುಣ್ಯ ಮಾಡಿದ್ದಾನೆ, ಅವನು ಚೆನ್ನಾಗಿದ್ದಾನೆ. ಸ್ಕ್ರೀನ್ ಹಾಕಿ ತೋರಿಸ್ಬಿಟ್ರಂತ. ನಾನೇನು ಮಾಡಿಲ್ಲ, ಅಲ್ಲಿ ನೋಡು ಅಂತ ಅಷ್ಟೂ ದೇವತೆಗಳಿಗೆ ಈ ಕಥೆಯನ್ನು ಹೇಳಿದ್ರಂತೆ. ಆಗಾಗ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆ ಏನಿದೆ ಅದು ನಮಗೆ ಗ್ರಹಗಳು ಅಲ್ಲಲ್ಲಿ ಬಂದು ಕೂತ್ಕೊಳ್ತವೆ. ಗುರುಗಳೇ ನೀವು ಇಲ್ಲಿ ನಿಂತ್ಕೊಳ್ಳಿ, ಶನಿ ನೀನು ಕೊಡಬೇಡ, ಮಂಗಳರೇ ಅವನಿಗೆ ಭೂಮಿ ಕೊಡಬೇಡ, ಇದೆಲ್ಲ ಸಿಕ್ಕಿಲ್ಲ ಅನ್ನೋದಕ್ಕೆ ಕಾರಣವು ಈ ನವಗ್ರಹಗಳು. ನವಗ್ರಹಗಳಲ್ಲಿ ದೇವರ ಆದೇಶದ ಮೇಲೆ ಇವೆಲ್ಲ ಆಗ್ತದೆ. ನಾವೆಲ್ಲ ಏನು ಅಂದ್ಕೋತೀವಿ,
ನನಗೆ ಗುರುಗಳ ಬಲ ಇಲ್ಲ, ಶುಕ್ರನ ಬಲ ಇಲ್ಲ ಅಂತ.